ಗಂಗಾ ನದಿಯಲ್ಲಿ ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ದುರಂತ ನಡೆದಿದೆ. ಗಂಗಾ ನದಿಯಲ್ಲಿ ಮಹಾ ದುರಂತ ನಡೆದು ಹೋಗಿದೆ. ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ಆಗಿರುವಂತ ಘಟನೆ ಇದು. ಜೆಟ್ಟಿ ಪಲ್ಟಿಯಾಗಿ ಮೂವರು ನೀರು ಪಾಲಾಗಿದ್ದಾರೆ. ಇನ್ನು ಸಾಕಷ್ಟು ಜನ ನೀರಿನಲ್ಲಿ ನಾಪತ್ತೆಯಾಗಿದ್ದಾರೆ. ಅವರಿಗೋಸ್ಕರ ಈಗ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ರಕ್ಷಣಾ ತಂಡ ಈಗ ತೀವ್ರ ಶೋಧ ಕಾರ್ಯಾಚರಣೆಯನ್ನ ಕೂಡ ಈಗ ನಡೆಸ್ತಾ ಇದೆ. ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ಆಗಿರುವಂತಹ ದುರಂತ ಇದು. ಗಂಗಾ ನದಿಯಲ್ಲಿ ಜೆಟ್ಟಿ ಪಲ್ಟಿಯಾಗಿ ಈ ದುರಂತ ನಡೆದಿದೆ. ಮೂವರು ಈಗಾಗಲೇ ಸಾವನ್ನಪ್ಪಿದ್ದಾರೆ ಅನ್ನೋದು ಕನ್ಫರ್ಮ್ ಆಗಿದೆ. ಬಹಳಷ್ಟು ಮಂದಿ ನೀರಿನಲ್ಲಿ ಕೊಚ್ಚಿ ಹೋಗಿದ್ದು ಅವರಿಗೋಸ್ಕರ ಈಗ ಹುಡುಕಾಟವನ್ನ ಕೂಡ ನಡೆಸಲಾಗ್ತಾ ಇದೆ. ಪಶ್ಚಿಮ ಬಂಗಾಳದ ಹೂಗ್ಲಿ, ಕೋಲ್ಕತ್ತಾ ಸಮೀಪದ ಹೂಗ್ಲಿಯಲ್ಲಿ ಆಗಿರುವಂತಹ ದುರಂತ ಇದು. ನದಿಯಲ್ಲಿ ಭಾರಿ ಎತ್ತರದ ಅಲೆ ಎದ್ದ ಪರಿಣಾಮ ಜೆಟ್ಟಿ ಮಗುಚಿ ಬಿದ್ದು ಈ ದುರಂತ ಉಂಟಾಗಿದೆ ಅಂತ ಈಗ ಮಾಹಿತಿ ಲಭ್ಯವಾಗ್ತಾ ಇದೆ. ಪರಿಣಾಮ ಜೆಟ್ಟಿ ಪಲ್ಟಿಯಾಗಿ ಬಿದ್ದಿದೆ. ಅದರಲ್ಲಿ ಪ್ರಯಾಣವನ್ನ ಮಾಡ್ತಾ ಇದ್ದಂತಹ ಸಾಕಷ್ಟು ಜನ ನೀರು ಪಾಲಾಗಿದ್ದಾರೆ. ಹಲವರು ನಾಪತ್ತೆಯಾಗಿದ್ದಾರೆ. ಈಗ ಮೂವರ ಸಾವಿನ ಬಗ್ಗೆ ಅಧಿಕೃತ ಮಾಹಿತಿ ಲಭ್ಯವಾಗ್ತಾ ಇದ್ದು ಉಳಿದವರಿಗೋಸ್ಕರ ಈಗ ತೀವ್ರ ಹುಡುಕಾಟವನ್ನ ನಡೆಸಲಾಗ್ತಾ ಇದೆ. ರೆಸ್ಕ್ಯೂ ಆಪರೇಷನ್ ಕೂಡ ಈಗ ಲಾಂಚ್ ಮಾಡಲಾಗಿದೆ. ರಕ್ಷಣಾ ಸಿಬ್ಬಂದಿ ನದಿಗಿಳಿದು ಈಗ ನಾಪತ್ತೆಯಾದಂಥವರಿಗೋಸ್ಕರ ಈಗ ಹುಡುಕಾಟವನ್ನ ನಡೆಸ್ತಾ ಇದ್ದಾರೆ. ಗಂಗಾ ನದಿಯಲ್ಲಿ ಆಗಿರುವಂತಹ ದೊಡ್ಡ ದುರಂತ ಇದು. ಇಡೀ ಜೆಟ್ಟಿ ಪಲ್ಟಿಯಾಗಿ ಹಲವರು ನೀರಿನಲ್ಲಿ ನಾಪತ್ತೆಯಾಗಿದ್ದಾರೆ, ಕೊಚ್ಚಿಕೊಂಡು ಹೋಗಿದ್ದಾರೆ. ದೊಡ್ಡ ಪ್ರಮಾಣದಲ್ಲಿ ಅಲೆ ಸಡನ್ ಆಗಿ ಎದ್ದ ಪರಿಣಾಮ ಈ ದುರಂತ ಅಲೆ ಸಂಭವಿಸಿದೆ. ಈಗ ದೋಣಿಗಳನ್ನು ಬಳಸಿ ನಾಪತ್ತೆಯಾಗಿರುವಂಥವರಿಗೋಸ್ಕರ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀವಿ. ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಆ ದೃಶ್ಯಗಳನ್ನು ಗಮನಿಸ್ತಾ ಇದ್ದೀವಿ. ಸಾಕಷ್ಟು ದೋಣಿಗಳನ್ನು ಬಳಸಿ ಅಲ್ಲಿ ಹುಡುಕಾಟವನ್ನು ನಡೆಸಲಾಗ್ತಾ ಇದೆ. ಮುಳುಗಿರುವವರಿಗೋಸ್ಕರ ಈಗ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಪಶ್ಚಿಮ ಬಂಗಾಳದ ಹೂಗ್ಲಿಯಲ್ಲಿ ಗಂಗಾ ನದಿಯಲ್ಲಿ ಜೆಟ್ಟಿ ಪಲ್ಟಿಯಾಗಿ ದುರಂತ ಉಂಟಾಗಿರುವಂಥದ್ದು. ಮೂವರ ಸಾವಿನ ಬಗ್ಗೆ ಅಧಿಕೃತ ಮಾಹಿತಿ ಲಭ್ಯವಾಗಿದ್ದು ಸಾಕಷ್ಟು ಜನ ನೀರಿನಲ್ಲಿ ಈಗ ಮುಳುಗಿ ಹೋಗಿದ್ದಾರೆ. ಅವರಿಗೋಸ್ಕರ ಹುಡುಕಾಟವನ್ನ ಈಗ ನಡೆಸಲಾಗ್ತಾ ಇದೆ. ಸಡನ್ ಆಗಿ ಪ್ರಶಾಂತವಾಗಿದ್ದ ನದಿಯಲ್ಲಿ ಭಾರೀ ಅಲೆ ಎದ್ದ ಪರಿಣಾಮ ಈ ದುರಂತ ನಡೆದಿದೆ.